ಹಾಯ್ ಫ್ರೆಂಡ್ಸ್, ಲಿಂಗನಮಕ್ಕಿ ಡ್ಯಾಮ್ನ 11 ಗೇಟು ಕೂಡ ಓಪನ್ ಆಗಿದೆ ಅಂತ ಹೇಳಿ ನ್ಯೂಸಲ್ಲಿ ನೋಡಿದೆ. ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಬಂದ್ವಿ. ನಾವು ಇಲ್ಲೇ ಹೊಸಗುಂದ ಹತ್ರ ಕರ್ವಲ್ಲಿ ದೂರದಿಂದನೇ ನಿಂತ್ಕೊಂಡು ನೋಡಿದ್ದು, ಯಾಕಂದರೆ ಅಲ್ಲಿ ಹೋಗಿ ನೋಡೋದಕ್ಕೆ ಬಿಡೋದಿಲ್ಲ, ಪಾಸ್ ತೊಗೊಂಡು ಹೋಗಬೇಕಾಗತ್ತೆ. ಆಮೇಲೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಕೂಡ ಆಗೋದಿಲ್ಲ. ನೆಕ್ಸ್ಟು ಅಲ್ಲಿಂದ ನಾವೀಗ ಚೈನ್ ಗೇಟ್ ಅಂತ ಹೇಳಿ ಅಲ್ಲಿಗೆ ಬಂದ್ವಿ. ಸಾಗರದಿಂದ ಜೋಗ ಹೋಗುವಾಗ ಚೂರಿಕಟ್ಟೆ ಅಂತ ಬರುತ್ತೆ, ಅಲ್ಲಿ ಲೆಫ್ಟ್ ತೊಗೊಂಡು ಬಂದರೆ ಚೈನ್ ಗೇಟ್ ಸಿಗುತ್ತೆ. ಟೋಟಲಾಗಿ ಸಾಗರದಿಂದ ಚೈನ್ ಗೇಟ್ಗೆ 23 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ನಾವು ಜೋಗಕ್ಕೆ ಕೂಡ ಹೋಗ್ಬೋದು. ಇಲ್ಲಿಂದ ಬರೀ ಕೇವಲ ಒಂದು 5 ಕಿಲೋಮೀಟ್ರ್ ದೂರದಲ್ಲೇ ನಾವು ಜೋಗ ಫಾಲ್ಸಿಗೆ ಕೂಡ ಹೋಗಿ ನೋಡ್ಕೊಬೋದು. ಹಾಗಾಗಿ ಎರಡೂ ನೋಡ್ದಂಗೆ ಆಯಿತು ಅಂತ ಹೇಳಿ ಬಂದ್ವಿ. ಒಂದು ಸಲ ನೀವೇನಾದರೂ ಸಾಗರಕ್ಕೆ ಬಂದರೆ ಈ ಮಳೆಗಾಲದ ಟೈಮಲ್ಲಿ ಜೋಗ ಫಾಲ್ಸ್ ನೋಡ್ಬೋದು, ಚೈನ್ ಗೇಟ್ ನೋಡ್ಬೋದು, ಹಾಗೆ ಡ್ಯಾಮ್ನ ಕೂಡ ನಾನು ಹೇಳಿದ್ನಲ್ಲ ಕರ್ವಲ್ಲಿ ನಿಂತ್ಕೊಂಡು ಅಲ್ಲಿ ಕೂಡ ನೋಡ್ಬೋದು. ಜೊತೆಗೆ ನಿಪ್ಲಿ ಫಾಲ್ಸ್ ಅಂತ ಇದೆ, ಅದನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಇನ್ನು ಇದೆಲ್ಲ ಏನು ನೋಡಿದ್ದು ಮಳೆಗಾಲದಲ್ಲಿ ಮಾತ್ರ ಗೇಟ್ ಓಪನ್ ಮಾಡಿದಾಗ ಮಾತ್ರ ಈ ವ್ಯೂ ನಮಗೆ ಕಾಣಿಸೋ ಅಂಥದ್ದು. ಮತ್ತು ಇದು ಡೈರೆಕ್ಟಾಗಿ ಜೋಗ ಫಾಲ್ಸಿಗೆ ಹೋಗಿ ಅಲ್ಲಿ ಸೇರುತ್ತೆ ನೀರು ಜೋಗ ಫಾಲ್ಸಿಗೆ. ನೆಕ್ಸ್ಟು ಏನಿಲ್ಲಿ ಊರಿನ ಜನರಿಗೆ ಗ್ರಾಮಸ್ಥರಿಗೆಲ್ಲ ಹೋಗುವಂಥದ್ದು ಇಲ್ಲಿದೆ ನೋಡಿ. ಇದನ್ನು ಆ್ಯಕ್ಚುಲಿ ಚೈನ್ ಗೇಟ್ ಅಂತ ಹೇಳಿ ಕರೆಯೋದು. ಇಲ್ಲಿ ನೀರನ್ನ ಬಿಡ್ತಾರೆ ಊರಿನವರಿಗೆ, ಗ್ರಾಮದವರಿಗೆಲ್ಲ. ನೆಕ್ಸ್ಟ್ ನಾವು ಇಲ್ಲಿಂದ ಈಗ ಜೋಗ ಫಾಲ್ಸಿಗೆ ಹೊರಟ್ವಿ. ಜೋಗ ಫಾಲ್ಸಲ್ಲಿ ಇನ್ನೂ ಕಾಮಗಾರಿ ಎಲ್ಲ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ನೋಡೋದಕ್ಕೆಲ್ಲ ಹೋಗೋದಕ್ಕೆ ಇರುತ್ತೆ. ಸೊ ಇವತ್ತು ಲಿಂಗನಮಕ್ಕಿ ಡ್ಯಾಮ್ ಓಪನ್ ಆಗಿರೋದ್ರಿಂದ ಎಲ್ಲ ಗೇಟ್ಗಳು ಸುಮಾರು ಹೊತ್ತು ಬಿಟ್ಟಿದ್ದಾರೆ. ನಾವಿವಾಗ ಬಂದಾಗ 6:30 ಆಗಿದೆ ಸಂಜೆ ಟೈಮು, ಆದರೂ ಕೂಡ ಓಪನ್ ಇದೆ. ಬಾಕಿ ಟೈಮಲ್ಲೆಲ್ಲ 6:30 7 ಗಂಟೆಗೆಲ್ಲ ಕ್ಲೋಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅಲ್ಲಿ ನೋಡೋಕ್ಕೆಲ್ಲ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ, ಗೇಟ್ ಓಪನ್ ಇಲ್ಲ ಅಂದರೆ. ಇನ್ನು ಇಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕಾಗತ್ತೆ. ಕಾರ್ ಪಾರ್ಕಿಂಗ್ ಇದ್ದರೆ ಅದು ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಕಾರ್ ಪಾರ್ಕಿಂಗ್ನ ಹೊರಗಡೆ ಮಾಡಿ ಬಂದಿದ್ವಿ. ಇಲ್ಲಿ ನಾವು 20 ರೂಪಾಯಿ ಒಬ್ಬರಿಗೆ ಅನ್ನೋ ಲೆಕ್ಕದಲ್ಲಿ 40 ರೂಪಾಯಿ ಕೊಟ್ಟು ಇಲ್ಲಿ ಈಗ ಒಳಗಡೆ ಎಂಟ್ರಿ ಟಿಕೆಟ್ ತೊಗೋತಾ ಇದ್ದೀವಿ. ಇನ್ನು ಜೋಗ ಫಾಲ್ಸಲ್ಲಿ ಈ ಟೈಮಲ್ಲಿ ಗೇಟ್ ಓಪನ್ ಆದಾಗ ನೀರಿನ ಫ್ಲೋ ಕೂಡ ಜಾಸ್ತಿ ಇರುತ್ತೆ, ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಅದೇನಿದೆಯಲ್ಲ ಫಾಗ್ ಕೂಡ ಫುಲ್ ಕವರ್ ಆಗಿರುತ್ತೆ. ನಾವು ಫಾಲ್ಸ್ನ ನೋಡೋದಕ್ಕೆ ವೇಟ್ ಮಾಡ್ತಾ ಇರಬೇಕು. ಫಾಲ್ಸ್ ಒಂದು ಸಲ ಕಾಣುತ್ತೆ ಮತ್ತು ಫಾಗ್ ಕವರ್ ಆಗುತ್ತೆ. ಈ ರೀತಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಇನ್ನು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಎಷ್ಟು ಫಾಗ್ ಕಂಪ್ಲೀಟಾಗಿ ಕವರ್ ಆಗಿದೆ ಅಂತ ಫಾಲ್ಸೇ ಕಾಣಿಸ್ತಿಲ್ಲ, ಆ ರೀತಿ ಕವರ್ ಆಗಿದೆ. ಬಟ್ ಫಾಲ್ಸ್ ನೋಡೋದಕ್ಕೆ ವೇಟ್ ಮಾಡಬೇಕು. ನಮಗೆ ಮಾತ್ರ ತುಂಬ ಚೆನ್ನಾಗಿ ವ್ಯೂ ಕಾಣಿಸ್ತು. ಯಾಕಂದರೆ ನಾವು ಬಂದಿದ್ದು ಲೇಟಾಗಿತ್ತು, ನನಗೆ ನೋಡೋಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿ ವ್ಯೂ ಸಿಕ್ತು. ನೋಡ್ತಾ ಇರ್ಬೋದು, ಫಾಗ್ ಎಲ್ಲ ಈಗ ಕ್ಲಿಯರ್ ಆಗ್ತಾ ಇದೆ, ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಒಂದು ಎಂಜಾಯ್ ಮಾಡ್ಬೋದು. ಯಾರ್ಯಾರಿಗೆಲ್ಲ ನೀರು ಅಂದರೆ ಇಷ್ಟ, ಪ್ರಕೃತಿ ನೇಚರ್ ಅಂದರೆ ಇಷ್ಟ, ಅವರು ಇಂಥ ಟೈಮಲ್ಲಿ ಅಂದರೆ ಮಳೆಗಾಲದಲ್ಲಿ ಜೋಗಕ್ಕೆ ಬಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ವ್ಯೂನ ನೋಡ್ಕೊಂಡು ಹೋಗಬಹುದು. ಕೆಳಗೆ ನೋಡ್ತೀಯಾ